ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ ಈಗ ಬಿರುಗಾಳಿಯನ್ನ ಎಬ್ಬಿಸಿದೆ. ಇದು ಕೇವಲ ರಾಜಕೀಯ ವಲಯದಲ್ಲಿ ಮಾತ್ರವಲ್ಲ, ಈಗ ಆಡಳಿತ ವಲಯದಲ್ಲೂ ಕೂಡ ಸಂಚಲನಕ್ಕೆ ಕಾರಣ ಆಗಿರುವಂತಹ ಹನಿ ಟ್ರ್ಯಾಪ್ ಬಿರುಗಾಳಿಗೆ ಪತರುಗುಟ್ಟಿ ಹೋಗಿದೆ. ರಾಜ್ಯ ರಾಜಕಾರಣ ಹನಿ ಟ್ರ್ಯಾಪ್ ಬಿರುಗಾಳಿಗೆ ಕಾಂಗ್ರೆಸ್ ಅಂತೂ ಈಗ ವಿಲವಿಲ ಒದ್ದಾಡ್ತಾ ಇದೆ. ಮಧುಬಾಲೆ ಮಸಲತ್ತು ಕಾಂಗ್ರೆಸ್ನಲ್ಲಿ ಕೊತ ಉರಿಯುವಂತೆ ಮಾಡಿದೆ. ಪ್ರಾಥಮಿಕ ತನಿಖೆಯನ್ನು ಅಧಿಕಾರಿಗಳು ಆಲ್ರೆಡಿ ನಡೆಸಿದ್ದಾರೆ. ಆರೋಪಿಗಳಿಗೆ ಅನೌಪಚಾರಿಕವಾಗಿ ಐಪಿಎಸ್ ಆಫೀಸರ್ ಡ್ರಿಲ್ ಮಾಡಿದ್ದಾರೆ. ಹನಿ ಟ್ರ್ಯಾಪ್ ಹಿಂದೆ ಯಾರಿದ್ದಾರೆ ಎಂಬ ಬಗ್ಗೆ ತನಿಖೆಯನ್ನು ಕೂಡ ಶುರು ಮಾಡಿಯಾಗಿದೆ. ಈ ವೇಳೆ ಹಲವು ವಿಚಾರಗಳನ್ನ ಕೆಲವು ಸಸ್ಪೆಕ್ಟ್ ಇದಾರಲ್ಲ, ಕೆಲವು ಆರೋಪಿಗಳು ಅವರಿಂದ ಬಾಯ್ಬಿಡಿಸಿದ್ದಾರೆ. ಸರ್ಕಾರಕ್ಕಂತೂ ಭಾರಿ ಮುಜುಗರ ಇದು. ಯಾಕಂತ ಹೇಳಿದ್ರೆ ಹಿರಿಯ ಸಚಿವರೊಬ್ಬರು ಸದನದ ಒಳಗಡೆ ನನ್ನ ಮೇಲೆ, ನನ್ನ ಮಗನ ಮೇಲೆ ಹನಿ ಟ್ರ್ಯಾಪ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಮಾತ್ರವಲ್ಲ ಇನ್ನುಳಿದ ಪ್ರತಿಪಕ್ಷಗಳ ಮೇಲೂ ಕೂಡ ಈ ರೀತಿ ಅಟ್ಯಾಕ್ ಆಗಿದೆ ಅನ್ನೋದ್ರ ಬಗ್ಗೆ ಮಾತಾಡಿರೋದು. ಸಂತೋಷ್ ಲಾಡ್ ಮಾನ್ಯ ಮಂತ್ರಿಗಳು ಇದ್ರ ಬಗ್ಗೆ ಮಾತಾಡಿದ್ದಾರೆ. ಹನಿ ಟ್ರ್ಯಾಪ್ ಕಹಾನಿ ಬಗ್ಗೆ ಏನ್ ಹೇಳಿದ್ದಾರೆ ಅವರು ನೋಡೋಣ ಬನ್ನಿ. ಹಿರಿಯ ಶಾಸಕರು ಮತ್ತು ಹಾಲಿ ಸಚಿವರಾದಂತಹ, ಅಂದ್ರೆ ಹಿರಿಯ ಶಾಸಕರು ಯಾಕೆ ಹೇಳಿದ್ರೆ ಪಕ್ಷದಲ್ಲಿ ಸಾಕಷ್ಟು ಅನುಭವ ಇರುವಂತ ಹಿನ್ನೆಲೆಯಲ್ಲಿ ಮತ್ತು ಹಾಲಿ ಸಚಿವರಾದಂತಹ ಸಂತೋಷ್ ಲಾಡ್ ಇರುವಂತದ್ದು. ಹಿರಿಯ ಶಾಸಕರು ಯಾಕೆ ಹೇಳಿದೆ ಅಂತಂದ್ರೆ, ಇವೆಲ್ಲ ಘಟನೆ ಹನಿ ಟ್ರಾಪ್ ಎಲ್ಲ ಬಂದ ಹಿನ್ನೆಲೆ ಪಕ್ಷ ಮತ್ತು ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಸಾರ್ವಜನಿಕವಾಗಿ ಒಳಗಡೆ ಮುಜುಗರ ಅನ್ನೋಕ್ಕಿಂತ ಚರ್ಚೆ ಮುಜುಗರ ಇವೆಲ್ಲ ಆಗ್ತಾ ಇದೆ ಅಂತ ಅನಿಸ್ತಾ ಇಲ್ವಾ? ಏನ್ ಬೇಜಾರ ಅಂತಂದ್ರೆ, ಬೇರೆ ದೇಶಗಳು, ಜಪಾನ್ ಅಂತ ದೇಶ ಹೆಕ್ಸಾ ಟ್ರ್ಯಾಕ್ ಅಂತ ಮಾತಾಡ್ತದೆ. ಹೆಕ್ಸಾ ಟ್ರ್ಯಾಕ್ ಅಂದ್ರೆ ಇನ್ನ 20 ವರ್ಷದಲ್ಲಿ ಭೂಮಿಲಿಂದ ಆಕಾಶವರೆಗೆ ಟ್ರ್ಯಾಕ್ ಹಾಕಿ ಟ್ರ್ಯಾಕ್ ಮುಖಾಂತರ 7 ದಿನದಲ್ಲಿ ಕರ್ಕೊಂಡು ಹೋಗ್ತಕ್ಕಂತ ಒಂದು ವ್ಯವಸ್ಥೆಗೆ ಅವರು ಮಾತನಾಡ್ತಿದ್ದಾರೆ. ಇಂಟ್ರಾ ಪ್ಲಾನೆಟರಿ ಟೂರಿಸಂ ಮಾಡ್ಬೇಕಂತ, ಅಂದ್ರೆ ಒಂದು ಪ್ಲಾನೆಟ್ ಲಿಂದ ಇನ್ನೊಂದು ಪ್ಲಾನೆಟ್ಗೆ ಕರ್ಕೊಂಡು ಹೋಗ್ತಕ್ಕಂತ ಟೂರಿಸಂ ವ್ಯವಸ್ಥೆ ಬಗ್ಗೆ ಆ ದೇಶ ಮಾತನಾಡ್ತದೆ. ನಾವಿವತ್ತು ಹನಿ ಟ್ರ್ಯಾಪ್ ಬಗ್ಗೆ ಮಾತನಾಡ್ತಕ್ಕಂಥದ್ದು ಇವತ್ತು ಇದಕ್ಕೂ ಬಹಳ ಬೇಸರ. ಸ್ಪೇಸ್ ಸ್ಟೇಷನ್ ಬಗ್ಗೆ ಬೇರೆಯವರು ಮಾತಾಡ್ತಾ ಇದ್ದಾರೆ, ನಾವಿಲ್ಲಿ ಹನಿ ಟ್ರ್ಯಾಪ್ ಬಗ್ಗೆ ಮಾತನಾಡ್ತಿದ್ವಿ. ಬಟ್ ನಮ್ಮ ಈ ವ್ಯವಸ್ಥೆಗಳಲ್ಲಿ ಬದಲಾವಣೆ ಆಗಬೇಕು, ಹೊಸತನ ಬರಬೇಕಂತ ಹೇಳಿ ನನ್ನಂತ ಬಹಳಷ್ಟು ಯುವಕರು, ನಾನು ಕೂಡ ವಯಸ್ಸಾಗಿದೆ ಈಗ, ಬಹಳಷ್ಟು ಯುವ ಜನತೆ ಇದರ ಬಗ್ಗೆ ಅಪೇಕ್ಷೆ ಇದೆ. ಈಗ ರಾಜಣ್ಣವ್ರ ಹೇಳಿಕೆ, ಬೇರೆಯವರು ಯಾರು ಹೇಳಿಕೆ ಕೊಟ್ಟು ಹೊರಗಡೆ ಕೊಟ್ಟು ಇದು ಅಷ್ಟೊಂದು ಇಶ್ಯೂ ಆಗ್ತಾ ಇಲ್ಲ. ಪಕ್ಷ ಸದನದ ಒಳಗಡೆ ಷಡ್ಯಂತ್ರ, ಕಾನ್ಸ್ಪಿರೆನ್ಸಿ ಅಂತ ಹೇಳಿದೆಯಲ್ಲ, ಅದು ರಾಜಕಾರಣದಲ್ಲಿ ಶೇಕ್ ಆಗೋ ರೀತಿಯಲ್ಲಿ ಇರುವಂತದ್ದು. ಐ ಅಗ್ರಿ, ಬಟ್ ಟೋಟಲಿ ಈ ಸಿಚುವೇಶನ್ಸ್ಗಳು ನಮ್ಮ ಕರ್ನಾಟಕದಲ್ಲಿ ಇರತಕ್ಕಂಥದ್ದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಈಗ ನೀವು ಏನಾದ್ರು ಸಲಹೆ ಕೊಡ್ತೀವಿ ಸರ್ಕಾರಕ್ಕೆ? ಇನ್ನು ಒಂದು ತನಿಖೆಯಾಗಿ ಒಂದು ಸತ್ಯಾಂಶ ಹೊರ ಬೀಳಬೇಕು. ಪಕ್ಷದ ಶಾಸಕರು ಇವೆಲ್ಲ ಕೊಡ್ತೇವೆ, ನಾನಾ ರೀತಿ ನಮ್ಗೊಂದು ಗುಮಾನಿ, ನಿಮ್ಗೊಂದು ಗುಮಾನಿ ಇವೆಲ್ಲ ಕೂಡ ಇರೋದ್ರಲ್ಲಿ ನೀವೇನಾದ್ರೂ ಕೂಡ ಹೈಕಮಾಂಡ್ ಪಕ್ಷದ ಶಾಸಕರಿಗೆ ಸಲಹೆ ಕೊಡ್ತೀರಾ? ಎಲ್ಲ ಕಡೆ ಮಾತಾಡಿ ಸಲಹೆ ಕೊಡ್ತಕ್ಕಂಥದ್ದು ಏನಿಲ್ಲ. ಈಗ ಏನ್ ಅಭಿಪ್ರಾಯ ಕೊಡಿ, ಈ ಸಿಚುವೇಶನ್ ಕರ್ನಾಟಕದಲ್ಲಾಗಿರ್ತಕ್ಕಂಥದ್ದು ಬಹಳ ಆಘಾತ. ಮುಖಂಡರು ಮಾಡಿದ್ದಾರೆ ಅಂತ ಒಂದು ಆರೋಪ, ಬಿಜೆಪಿ ಆರೋಪ ಮಾಡ್ತಾರೆ, ನಿಮ್ಮ ಪಕ್ಷದವರು ಆರೋಪ ಮಾಡ್ತಾರೆ. ಇದು ಚರ್ಚೆ ವಿಚಾರ ಅಲ್ಲ. ಅಲ್ಲಿ ಸದನದಲ್ಲಿ ಅಂತ ಪಕ್ಷದ ಅಂತ ಏನ್ ಹೇಳಿಲ್ಲ ಅವರು, ಎಲ್ಲಿ ಹೊರಗಡೆ ಇದೆ ನನಗೆ ಗೊತ್ತಿಲ್ಲ. ಇದು ಪಕ್ಷಾತೀತವಾಗಿ ಎಲ್ಲರೂ ಸಪೋರ್ಟ್ ಮಾಡಿರ್ತಕ್ಕಂಥದ್ದು. ಈಗ ನಾನು ಅವ್ರ ಮೇಲೆ ಟಾರ್ಗೆಟ್ ಮಾಡಿ ಮಾತಾಡೋದಾಗರ್ತಲ್ಲ, ಸಮರ್ಪಕವಾಗಿ ಸರ್ಕಾರ ಇದನ್ನ ಒಂದು ಹೈ ಲೆವೆಲ್ ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿ ಇದ್ರ ಬಗ್ಗೆ ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿ ಇದ್ರ ಬಗ್ಗೆ ಏನು ಯಾರಿದ್ದಾರೆ, ಇದರ ಇನ್ವಾಲ್ವ್ಮೆಂಟ್ ಯಾರಿದೆ ಅಂತ ಹೇಳಿ ಸರ್ಚ್ ಮಾಡತಕ್ಕಂಥ ಕೆಲಸ ಸರ್ಕಾರ ಮಾಡ್ತದೆ. ಬೇಗ ಮಾಡಿದ್ರೆ ಒಳ್ಳೇದು ಅನ್ಸುತ್ತಲ್ಲ ಸರ್ ನಿಮಗೆ? ಬೇಗ ಮಾಡಿದ್ರೆ ಒಳ್ಳೇದು. ಇಂಥ ವ್ಯವಸ್ಥೆಯಿಂದ ದೂರ ಹೋಗ್ಬಿಡ್ಬೇಕು, ದೇಶ ಬಿಟ್ಟು ಹೋಗ್ಬೇಕು ಅಂಬುದು ಕೂಡ ನನ್ನ ಅಭಿಪ್ರಾಯ. ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ ಈಗ ಬಿರುಗಾಳಿಯನ್ನ ಎಬ್ಬಿಸಿದೆ. ಇದು ಕೇವಲ ರಾಜಕೀಯ ವಲಯದಲ್ಲಿ ಮಾತ್ರವಲ್ಲ, ಈಗ ಆಡಳಿತ ವಲಯದಲ್ಲೂ ಕೂಡ ಸಂಚಲನಕ್ಕೆ ಕಾರಣ ಆಗಿರುವಂತಹ ಹನಿ ಟ್ರ್ಯಾಪ್ ಬಿರುಗಾಳಿಗೆ ಪತರುಗುಟ್ಟಿ ಹೋಗಿದೆ. ರಾಜ್ಯ ರಾಜಕಾರಣ ಹನಿ ಟ್ರ್ಯಾಪ್ ಬಿರುಗಾಳಿಗೆ ಕಾಂಗ್ರೆಸ್ ಅಂತೂ ಈಗ ವಿಲವಿಲ ಒದ್ದಾಡ್ತಾ ಇದೆ. ಮಧುಬಾಲೆ ಮಸಲತ್ತು ಕಾಂಗ್ರೆಸ್ನಲ್ಲಿ ಕೊತ ಉರಿಯುವಂತೆ ಮಾಡಿದೆ. ಪ್ರಾಥಮಿಕ ತನಿಖೆಯನ್ನು ಅಧಿಕಾರಿಗಳು ಆಲ್ರೆಡಿ ನಡೆಸಿದ್ದಾರೆ. ಆರೋಪಿಗಳಿಗೆ ಅನೌಪಚಾರಿಕವಾಗಿ ಐಪಿಎಸ್ ಆಫೀಸರ್ ಡ್ರಿಲ್ ಮಾಡಿದ್ದಾರೆ. ಹನಿ ಟ್ರ್ಯಾಪ್ ಹಿಂದೆ ಯಾರಿದ್ದಾರೆ ಎಂಬ ಬಗ್ಗೆ ತನಿಖೆಯನ್ನು ಕೂಡ ಶುರು ಮಾಡಿಯಾಗಿದೆ. ಈ ವೇಳೆ ಹಲವು ವಿಚಾರಗಳನ್ನ ಕೆಲವು ಸಸ್ಪೆಕ್ಟ್ ಇದಾರಲ್ಲ, ಕೆಲವು ಆರೋಪಿಗಳು ಅವರಿಂದ ಬಾಯ್ಬಿಡಿಸಿದ್ದಾರೆ. ಸರ್ಕಾರಕ್ಕಂತೂ ಭಾರಿ ಮುಜುಗರ ಇದು. ಯಾಕಂತ ಹೇಳಿದ್ರೆ ಹಿರಿಯ ಸಚಿವರೊಬ್ಬರು ಸದನದ ಒಳಗಡೆ ನನ್ನ ಮೇಲೆ, ನನ್ನ ಮಗನ ಮೇಲೆ ಹನಿ ಟ್ರ್ಯಾಪ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಮಾತ್ರವಲ್ಲ ಇನ್ನುಳಿದ ಪ್ರತಿಪಕ್ಷಗಳ ಮೇಲೂ ಕೂಡ ಈ ರೀತಿ ಅಟ್ಯಾಕ್ ಆಗಿದೆ ಅನ್ನೋದ್ರ ಬಗ್ಗೆ ಮಾತಾಡಿರೋದು. ಸಂತೋಷ್ ಲಾಡ್ ಮಾನ್ಯ ಮಂತ್ರಿಗಳು ಇದ್ರ ಬಗ್ಗೆ ಮಾತಾಡಿದ್ದಾರೆ. ಹನಿ ಟ್ರ್ಯಾಪ್ ಕಹಾನಿ ಬಗ್ಗೆ ಏನ್ ಹೇಳಿದ್ದಾರೆ ಅವರು ನೋಡೋಣ ಬನ್ನಿ.
ಹಿರಿಯ ಶಾಸಕರು ಮತ್ತು ಹಾಲಿ ಸಚಿವರಾದಂತಹ ಅಂದ್ರೆ ಹಿರಿಯ ಶಾಸಕರು ಯಾಕೆ ಹೇಳಿದ್ರೆ ಪಕ್ಷದಲ್ಲಿ ಸಾಕಷ್ಟು ಅನುಭವ ಇರುವಂತ ಹಿನ್ನೆಲೆಯಲ್ಲಿ ಮತ್ತು ಹಾಲಿ ಸಚಿವರಾದಂತಹ ಸಂತೋಷ್ ಲಾಡ್ ಇರುವಂತದ್ದು. ಹಿರಿಯ ಶಾಸಕರು ಯಾಕೆ ಹೇಳಿದೆ ಅಂತಂದ್ರೆ ಇವೆಲ್ಲ ಘಟನೆ ಹನಿ ಟ್ರಾಪ್ ಎಲ್ಲ ಬಂದ ಹಿನ್ನೆಲೆ ಪಕ್ಷ ಮತ್ತು ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಸಾರ್ವಜನಿಕವಾಗಿ ಒಳಗಡೆ ಮುಜುಗರ ಅನ್ನೋಕ್ಕಿಂತ ಚರ್ಚೆ ಮುಜುಗರ ಇವೆಲ್ಲ ಆಗ್ತಾ ಇದೆ ಅಂತ ಅನಿಸ್ತಾ ಇಲ್ವಾ? ಏನ್ ಬೇಜಾರ ಅಂತಂದ್ರೆ ಬೇರೆ ದೇಶಗಳು, ಜಪಾನ್ ಅಂತ ದೇಶ ಹೆಕ್ಸಾ ಟ್ರ್ಯಾಕ್ ಅಂತ ಮಾತಾಡ್ತದೆ. ಹೆಕ್ಸಾ ಟ್ರ್ಯಾಕ್ ಅಂದ್ರೆ ಇನ್ನ 20 ವರ್ಷದಲ್ಲಿ ಭೂಮಿಲಿಂದ ಆಕಾಶವರೆಗೆ ಟ್ರ್ಯಾಕ್ ಹಾಕಿ ಟ್ರ್ಯಾಕ್ ಮುಖಾಂತರ 7 ದಿನದಲ್ಲಿ ಕರ್ಕೊಂಡು ಹೋಗ್ತಕ್ಕಂತ ಒಂದು ವ್ಯವಸ್ಥೆಗೆ ಅವರು ಮಾತನಾಡ್ತಿದ್ದಾರೆ. ಇಂಟ್ರಾ ಪ್ಲಾನೆಟರಿ ಟೂರಿಸಂ ಮಾಡ್ಬೇಕಂತ ಅಂದ್ರೆ ಒಂದು ಪ್ಲಾನೆಟ್ ಲಿಂದ ಇನ್ನೊಂದು ಪ್ಲಾನೆಟ್ಗೆ ಕರ್ಕೊಂಡು ಹೋಗ್ತಕ್ಕಂತ ಟೂರಿಸಂ ವ್ಯವಸ್ಥೆ ಬಗ್ಗೆ ಆ ದೇಶ ಮಾತನಾಡ್ತಿದೆ. ನಾವಿವತ್ತು ಹನಿ ಟ್ರ್ಯಾಪ್ ಬಗ್ಗೆ ಮಾತನಾಡ್ತಕ್ಕಂಥದ್ದು ಇವತ್ತು ಇದಕ್ಕೂ ಬಹಳ ಬೇಸರ. ಸ್ಪೇಸ್ ಸ್ಟೇಷನ್ ಬಗ್ಗೆ ಬೇರೆಯವರು ಮಾತಾಡ್ತಾ ಇದ್ರೆ ನಾವಿಲ್ಲಿ ಹನಿ ಟ್ರ್ಯಾಪ್ ಬಗ್ಗೆ ಮಾತನಾಡ್ತಿದ್ವಿ. ಬಟ್ ನಮ್ಮ ಈ ವ್ಯವಸ್ಥೆಗಳಲ್ಲಿ ಬದಲಾವಣೆ ಆಗಬೇಕು, ಹೊಸತನ ಬರಬೇಕಂತ ಹೇಳಿ ನನ್ನಂತ ಬಹಳಷ್ಟು ಯುವಕರು, ನಾನು ಕೂಡ ವಯಸ್ಸಾಗಿದೆ ಈಗ, ಬಹಳಷ್ಟು ಯುವ ಜನತೆ ಇದರ ಬಗ್ಗೆ ಅಪೇಕ್ಷೆ ಇದೆ. ಈಗ ರಾಜಣ್ಣವ್ರ ಹೇಳಿಕೆ ಬೇರೆಯವರ ಯಾರು ಹೇಳಿಕೆ ಕೊಟ್ಟು ಹೊರಗಡೆ ಕೊಟ್ಟು ಇದು ಅಷ್ಟೊಂದು ಇಶ್ಯೂ ಆಗ್ತಾ ಇಲ್ಲ. ಪಕ್ಷ ಸದನದ ಒಳಗಡೆ ಷಡ್ ಯಂತ್ರ ಕಾನ್ಸ್ಪರೆನ್ಸಿ ಅಂತ ಹೇಳಿದೆಯಲ್ಲ, ಅದು ರಾಜಕಾರಣದಲ್ಲಿ ಶೇಕ್ ಆಗೋ ರೀತಿಯಲ್ಲಿ ಇರುವಂತದ್ದು. ಐ ಅಗ್ರಿ, ಬಟ್ ಟೋಟಲಿ ಈ ಸಿಚುವೇಶನ್ಸ್ಗಳು ನಮ್ಮ ಕರ್ನಾಟಕದಲ್ಲಿ ಇರತಕ್ಕಂಥದ್ದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಈಗ ನೀವು ಏನಾದ್ರು ಸಲಹೆ ಕೊಡ್ತೀವಿ ಸರ್ಕಾರಕ್ಕೆ? ಇನ್ನು ಒಂದು ತನಿಖೆಯಾಗಿ ಒಂದು ಸತ್ಯಾಂಶ ಹೊರ ಬೀಳಬೇಕು. ಪಕ್ಷದ ಶಾಸಕರು ಇವೆಲ್ಲ ಕೊಡ್ತೇವೆ, ನಾನಾ ರೀತಿ ನಮ್ಗೊಂದು ಗುಮಾನಿ, ನಿಮ್ಗೊಂದು ಗುಮಾನಿ ಇವೆಲ್ಲ ಕೂಡ ಇರೋದ್ರಲ್ಲಿ ನೀವೇನಾದ್ರೂ ಕೂಡ ಹೈಕಮಾಂಡ್ ಪಕ್ಷದ ಶಾಸಕರಿಗೆ ಸಲಹೆ ಕೊಡ್ತೀರಾ? ಎಲ್ಲ ಕಡೆ ಮಾತಾಡಿ ಸಲಹೆ ಕೊಡ್ತಕ್ಕಂಥದ್ದು ಏನಿಲ್ಲ. ಈಗ ಏನ್ ಅಭಿಪ್ರಾಯ ಕೊಡಿ, ಈ ಸಿಚುವೇಶನ್ ಕರ್ನಾಟಕದಲ್ಲಾಗಿರ್ತಕ್ಕಂಥದ್ದು ಬಹಳ ಆಘಾತ. ಮುಖಂಡರು ಮಾಡಿದ್ದಾರೆ ಅಂತ ಒಂದು ಆರೋಪ, ಬಿಜೆಪಿ ಆರೋಪ ಮಾಡ್ತಾರೆ, ನಿಮ್ಮ ಪಕ್ಷದವರು ಆರೋಪ ಮಾಡ್ತಾರೆ. ಇದು ಚರ್ಚೆ ವಿಚಾರ ಅಲ್ಲ. ಅಲ್ಲಿ ಸದನದಲ್ಲಿ ಅಂತೂ ಪಕ್ಷದ ಅಂತ ಏನ್ ಹೇಳಿಲ್ಲ ಅವರು. ಎಲ್ಲಿ ಹೊರಗಡೆ ಇದೆ ನನಗೆ ಗೊತ್ತಿಲ್ಲ. ಇದು ಪಕ್ಷಾತೀತವಾಗಿ ಎಲ್ಲರೂ ಸಪೋರ್ಟ್ ಮಾಡಿರ್ತಕ್ಕಂಥದ್ದು. ಈಗ ನಾನು ಅವ್ರ ಮೇಲೆ ಟಾರ್ಗೆಟ್ ಮಾಡಿ ಮಾತಾಡೋದಾಗಲ್ಲ, ಸಮರ್ಪಕವಾಗಿ ಸರ್ಕಾರ ಇದನ್ನ ಒಂದು ಹೈ ಲೆವೆಲ್ ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿ ಇದ್ರ ಬಗ್ಗೆ ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿ ಇದ್ರ ಬಗ್ಗೆ ಏನು ಯಾರಿದ್ದಾರೆ, ಇದರ ಇನ್ವಾಲ್ವ್ಮೆಂಟ್ ಯಾರಿದೆ ಅಂತ ಹೇಳಿ ಸರ್ಚ್ ಮಾಡತಕ್ಕಂಥ ಕೆಲಸ ಸರ್ಕಾರ ಮಾಡ್ತದೆ. ಬೇಗ ಮಾಡಿದ್ರೆ ಒಳ್ಳೇದು ಅನ್ಸುತ್ತಲ್ಲ ಸರ್ ನಿಮಗೆ? ಬೇಗ ಮಾಡಿದ್ರೆ ಒಳ್ಳೇದು. ಇಂಥ ವ್ಯವಸ್ಥೆಯಿಂದ ದೂರ ಹೋಗ್ಬಿಡ್ಬೇಕು, ದೇಶ ಬಿಟ್ಟು ಹೋಗ್ಬೇಕು ಎಂಬುದು ಕೂಡ ನನ್ನ ಅಭಿಪ್ರಾಯ. ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ ಈಗ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಇದು ಕೇವಲ ರಾಜಕೀಯ ವಲಯದಲ್ಲಿ ಮಾತ್ರವಲ್ಲ, ಈಗ ಆಡಳಿತ ವಲಯದಲ್ಲೂ ಕೂಡ ಸಂಚಲನಕ್ಕೆ ಕಾರಣ ಆಗಿರುವಂತ ಹನಿ ಟ್ರ್ಯಾಪ್ ಬಿರುಗಾಳಿಗೆ ಪತರುಗುಟ್ಟಿ ಹೋಗಿದೆ. ರಾಜ್ಯ ರಾಜಕಾರಣ ಹನಿ ಟ್ರ್ಯಾಪ್ ಬಿರುಗಾಳಿಗೆ ಕಾಂಗ್ರೆಸ್ ಅಂತೂ ಈಗ ವಿಲವಿಲ ಒದ್ದಾಡ್ತಾ ಇದೆ. ಮಧುಬಾಲೆ ಮಸಲತ್ತು ಕಾಂಗ್ರೆಸ್ನಲ್ಲಿ ಕೊತ ಉರಿಯುವಂತೆ ಮಾಡಿದೆ. ಪ್ರಾಥಮಿಕ ತನಿಖೆಯನ್ನು ಅಧಿಕಾರಿಗಳು ಆಲ್ರೆಡಿ ನಡೆಸಿದ್ದಾರೆ. ಆರೋಪಿಗಳಿಗೆ ಅನೌಪಚಾರಿಕವಾಗಿ ಐಪಿಎಸ್ ಆಫೀಸರ್ ಡ್ರಿಲ್ ಮಾಡಿದ್ದಾರೆ. ಹನಿ ಟ್ರ್ಯಾಪ್ ಹಿಂದೆ ಯಾರಿದ್ದಾರೆ ಎಂಬ ಬಗ್ಗೆ ತನಿಖೆಯನ್ನು ಕೂಡ ಶುರು ಮಾಡಿಯಾಗಿದೆ. ಈ ವೇಳೆ ಹಲವು ವಿಚಾರಗಳನ್ನ